ಇಟೋತಾತಲ್ಲ ಲಲಿತವ್ವ ಇನ್ನ ಬರಾವಲ್ರಲ್ಲ ಇವರು ಗಂಡ್ಮಕ್ಳು. ಹ್ಞೂ ಬೇಯಮ್ಮ, ನಾನು ಅದಕ್ಕೆ ಕಾಯಕ್ಕೆ ಕುಂತೀನಿ. ಬಂದ್ರಂದ್ರೆ ಇವ್ರಿಗೆ ಒಂದು ಸ್ವಲ್ಪ ಮಿರ್ಚಿ ಗಿರ್ಚಿ ಮಾಡಿಕೊಟ್ಟು ಆಮೇಲೆ ಅಡುಗೆ ಒಂದು ಚಲೋ ಮಾಡ್ಬೇಕು ನಾವು. ನೋಡಿದ್ರಿ ಇನ್ನೂ ಬರಾವಲ್ರಪ್ಪ. ನಿಮ್ಮ ಹೊಲ ಇಲ್ಲಿಂದ ಭಾಳ ದೂರ ಇದೆನಾ? ಒಂದು ಅರ್ಧ ತಾಸು ಮುಕ್ಕಾಲು ತಾಸು ಆಗುತ್ತೆ ಸರಿತಾ ನಡ್ಕೊತ ಹೋಗೋದಾದ್ರೆ. ಯಾವ್ದಾರ ಬೈಕ್ ಸಿಕ್ಕಂದ್ರೆ ಅಲ್ಲಿಂದ ಒಂದು 10-15 ನಿಮಿಷದಾಗ ಬಂದುಬಿಡ್ತಾರೆ. ಓ ಹೌದನಾ? ಲೇ ಲಲಿತಿ, ಯಾಕ್ರಿ ಅತ್ತೀರ? ಏನಾಯ್ತು? ಏನಾಯ್ತಾ? ಚುಮ್ಮರಿ ಎದಕ್ಲೆ ಖಾರ ಮಾಡಿಟ್ಟಿದಿ? ಇದು ಖಾರ ಮಾಡಿಟ್ಟಿದಿ? ಕವಿತಾಗ ಖಾರ ಸೇರಂಗಿಲ್ಲ ಅನ್ನೋದು ಗೊತ್ತಿಲ್ಲನೇ ನಿನಗೆ? ಆ ನಮ್ಮನೆ ಖಾರ ಮಾಡಿಟ್ಟಿದಿ, ಆ ಹುಡುಗಿಗೆ ತಿನ್ನಕ್ಕಾಗವಲ್ದು ಗೊತ್ತನ? ಅತ್ಯಾರ ಆ ಹುಡುಗಿಗೆ ಖಾರ ಸೇರೋದಿಲ್ಲ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗ್ಬೇಕ್ರಿ? ಅಷ್ಟಕ್ಕೂ ನಮಗಂತೂ ಯಾರಿಗೂ ಖಾರ ಅಂತ ಅನಿಸಿಲ್ಲ. ಸರಿತವ್ರೆ, ನಿಮಗೇನಾದರೂ ಚುರುಮರಿ ಖಾರ ಅಂತ ಅನಿಸಿದೇನಾ? ಇಲ್ಲಪ್ಪ ಹಾಗೇನಿಲ್ಲ. ಅದೇನು ಚುರುಮರಿ ಏನು ಖಾರ ಇಲ್ಲಾಗಿತ್ತು ಬಿಡು, ನಾನು ತಿಂದೇ ಅಲ್ಲ. ಅಷ್ಟಕ್ಕೂ ಕವಿತಾ ಅಷ್ಟು ಖಾರ ತಿಂದೇ ಇರೋ ಅಷ್ಟಂತೂ ಇಲ್ಲ, ನಾರ್ಮಲಾಗಿ ತಿಂತಾಳವಳು. ಏನು ರೀ ಅತ್ಯಾರ, ಸುಮ್ಮನೆ ಏನು ಜಗಳ ತೆಗಿಯೋಕೆ ಏನು ಕಾರಣ ಇಲ್ಲ ಅಂತಂದು ಹೊಸ ಕಾರಣ ಹುಡ್ಕೊಂಬಂದಿರ ಏನು? ನಾನೇ ಯಾಕಲೇ ಹೊಸ ಕಾರಣನ ಹುಡ್ಕೊಂಬರ್ಲಿ? ನನಗೇನಾರ ಮಾಡಕ್ಕೆ ಕೆಲಸ ಇಲ್ಲ ಅಂತ ಅನ್ಕೊಂಡ್ಬಿಟ್ಟೇನ? ನಿಮ್ಮಂಗೆ ಪಂಟ್ ಹಚ್ಕೊಂಡು ಕುಂತಿರಲ್ಲ ಇಲ್ಲಿ. ಏನಂಟಿ ಏನೇನು ಮಾತಾಡ್ತಾ ಇದ್ದೀರಲ್ಲ ನೀವು? ಅವರಿಬ್ರು ಇವಾಗ ತಾನೇ ಕುತ್ಕೊಂಡಿದ್ದಾರೆ, ಅದು ಎದ್ದು ಹೋಗ್ತಾ ಇದ್ರು. ನಾನೇ ಕುತ್ಕೋರಿ ಒಂದು ಸ್ವಲ್ಪ ಹೊತ್ತು, ಬರೀ ಕೆಲಸ ಆಯಿತು ನಿಮ್ಮದು ಬೆಳಗ್ಗೆಯಿಂದ ಅಂತ ಹೇಳಿದಕ್ಕೆ ಅವ್ರು ಕುತ್ಕೊಂಡಿದ್ದಾರೆ. ನೀವೇನಂಟಿ ಹಿಂಗೆ ಮಾತಾಡ್ತಾ ಇದ್ದೀರಾ ಹೊಸದಾಗಿ? ಅಯ್ಯೋ ಅದು ಹಂಗಲ್ಲವ, ಇವರಿಬ್ರು ಬರೀ ಮೈಗಳ್ರದಾರ, ಮನ್ಯಾಗ ಕೆಲಸನ ಮಾಡಲ್ಲ ಅಂತ ಅಂತಾರೆ. ಯಾವಾಗ ನೋಡಿದ್ರು ಬರೀ ಕುತ್ಕೊಂಡು ಮಾತು ಹೊಡಿಬೇಕಂತ ಅಂತಾರೆ. ಅದಕ್ಕೋಸ್ಕರ ಹೇಳಾಕುಂತಿದ್ದೆ, ನಿನಗೇನ ಗೊತ್ತಿಲ್ಲವ, ಇವ್ರು ಹಗರಿಲ್ಲ, ಇವರು ಭಾರಿ ಬೆರಿಕೆದಾರ. ಇವರು ಹಿಂದಿಂದ ಒಳಗಡೆ ಏನೇನಾರು ನಡೆಸ್ತಿರ್ತಾರ. ಈಗ ಕವಿತವ ಈ ಮನೆಗೆ ಬಂದಾಳಲ್ಲ, ಇವರಿಗೆ ಹೊಟ್ಟೆ ಕಿಚ್ಚು. ಆಕೆ ಈ ಮನೆಯಾಗ ಇರಬಾರ್ದು ಅಂತಂದು ಅದಕ್ಕೆ ಖಾರಾಗಿ ಮಾಡಿಕೊಟ್ರೆ ಆಕೆ ಈ ಮನೆಯಾಗ ಊಟನ ಮಾಡಂಗಿಲ್ಲ. ಊಟ ಮಾಡೋದು ಬಿಟ್ಟು ಓಡೋಕಾಳ ಅವ್ರ ಮನೆಗೆ ಅನ್ನೋದು ಇವ್ರದ್ದು. ಹಗರ ಇಲ್ಲ ಇವರು. ಛೇ, ಏನಂತ ಮಾತಾಡ್ತೀರಾ ಆಂಟಿ ನೀವು? ನಿಮ್ಮ ಸೊಸೆಯ ಬಗ್ಗೆ ನೀವೇನ ಹಿಂಗೆ ಮಾತಾಡ್ತಾ ಇರೋದು? ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ಏನಂಟಿ ನೀವು? ಪಾಪ ಅವ್ರು ಅಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ, ಅದಕ್ಕೆ ಹೆಸರಿಡ್ತೀರಲ್ಲ ಆಂಟಿ ನೀವು. ಅದು ಅಲ್ಲದೆ ಏನೇನೋ ಮಾತಾಡ್ತಿರಲ್ಲ. ಅಷ್ಟಕ್ಕೂ ಇವರಿಬ್ಬರು ಮನಸ್ಸಲ್ಲಿ ಅಷ್ಟು ಕೆಟ್ಟ ಬುದ್ಧಿ ಇಲ್ಲ. ಸುಮ್ಮನೆ ನೀವೇ ಏನೇನೋ ಅಪಾರ್ಥ ಮಾಡ್ಕೋತಾ ಇದ್ದೀರಾ. ಪ್ಲೀಸ್ ಆಂಟಿ ಸುಮ್ಮನೆ ಇದ್ಬಿಡ್ರಿ. ಮನೆಯಲ್ಲಿ ಯಾಕೆ ಜಗಳ ಆಡ್ತಾ ಇದ್ದೀರಾ? ಅಷ್ಟಕ್ಕೂ ಅವರಿಬ್ಬರು ಏನೂ ತಪ್ಪು ಮಾಡಿಲ್ಲ. ಚುರುಮರಿ ಎಲ್ಲ ಕರೆಕ್ಟಾಗಿಯೇ ಇದೆ. ಅಮ್ಮರ ನೀವೇ ಹೇಳ್ರಿ, ನಿಮಗೆ ಖಾರ ಜಾಸ್ತಿ ತಿಂದ್ರೆ ಆಗ ಬರಲ್ಲ ಅಂತಂದು ನಾವು ಮನ್ಯಾಗ ಖಾರ ಎಲ್ಲ ಕಮ್ಮಿ ಮಾಡಕೊಂತೈತಿಲ್ರಿ. ಚುರುಮರಿಗೆ ಏನಾರು ಖಾರ ಆಗಿತ್ತನ್ರಿ ಅಮ್ಮರ? ನೀವೇ ಹೇಳ್ರಿ. ಅಕ್ಕಿಗೆ ತಿಂದಿದ್ದು ಹೆಚ್ಚಾಗೈತವ, ಅದಕ್ಕೆ ಹೊಸದಾಗಿ ನಾಟಕ ಚಲೋ ಮಾಡಾಳ. ಇಲ್ಲಿ ಲೇ ಬಾಯಿ ಮುಚ್ಕೊಂಡು ಸುಮ್ಮನೆ ನಡಿ. ಎಲ್ಲ ಚುರುಮರಿ ಎಲ್ಲ ಕರೆಕ್ಟಾಗಿತ್ತು, ಮತ್ತು ಹೊಸದಾಗಿ ಜಗಳ ತೆಗಿಯಕ್ಕೆ ಹೋಗಬೇಡ. ಇಲ್ಲಿ ಸುಮ್ಮನೆ ನಡಿ ಇಲ್ಲಿಂದ. ನಾನು ಹೋಗಂಗಿಲ್ಲ ಬೇ. ಇವರು ಇವತ್ತು ಈ ಚುರುಮರಿನ ಹಾಳು ಮಾಡಿಟ್ಟಾರ. ದಿನ ಅಡಿಗೆನೂ ಹಿಂಗೆ ಖಾರ ಜಾಸ್ತಿ ಹಾಕಿ ಹಾಳು ಮಾಡಿಟ್ಟ ಅಂದ್ರೆ ಮನೆಯಾಗಿರೋರು ಎಲ್ರಿಗೂ ಹೊಟ್ಟೆ ನೋವು ಚಲೋ ಆಗಿ ಆಮೇಲೆ ಆಸ್ಪತ್ರೆ ಸೇರ್ಕೋಬೇಕಾಗತ್ತೆ. ಇವ್ರೇನು ಇವ್ರು ಆರಾಮಾಗಿರ್ತಾರೆ? ಇವಕ್ಕೆ ಹೆಂಗಿದ್ರೂ ತಿಂದಿದಾಳ್ತಾವೆ ಇವು. ಹಂಗಂತ ನನ್ನ ಸೊಸಿಗೆ ಅದೆಲ್ಲ ನಡೆಯಂಗಿಲ್ಲ. ಲಲಿತಾ, ಒಂದು ನಿಮಿಷ, ನಂದು ಫೋನ್ ಬರ್ತಾ ಇದೆ. ಸರಿ ಹೋಗಿ ಸರಿತಾವ್ರೆ. ಲೇ ಮನೆಗೆ ಬಂದು ಮಂದಿ ಮುಂದೆ ಎದಕ್ಲಿ ನೀನು ಮರ್ಯಾದೆ ನೀನ ತಕ್ಕೋತಿದ್ದಿ? ತಪ್ಪಗೆ ಬಾಯಿ ಮುಚ್ಕೊಂಡಿರೋ ಒಂದು ಸ್ವಲ್ಪ. ಯವ್ವ ಇದ್ರಾಗ ತಪ್ಪು ನಿಂದ ಐತಿ. ಇವ್ರನ್ನ ವಹಿಸ್ಕೊಂಡು ಬರ್ತಿದ್ದಲ್ಲ, ಅದಕ್ಕೆ ಇವ್ರಿಷ್ಟು ಹೊದ್ದ ಮೀರು ನಿಂತ್ಕೊಂಡ್ಬಿಟ್ಟಾರ. ನೀ ಸುಮ್ಮನೆ ಇರ್ಬೇಕು, ನಿನ್ಗೆಲ್ಲ ಗೊತ್ತಾಗಲ್ಲ. ನಾನು ಮಾತಾಡ್ತೀನಿ ಇವ್ರ ತಲೆ. ಏನ್ಲಿ ನಿಂದ ಬಾಯಿನ ಬೊಂಬಾಯಿಲಿ ನೀ ಮಾತಾಡೋ ಕುಂತಿದ್ದು ಆತಾಗ ರೋಡಿಗೆಲ್ಲ ಕೆಲಸ ಕುಂತೈತಿ. ಹೋಗೋ ಬರೋ ಮಂದಿ ಎಲ್ಲ ದಾರ್ಯಾಗ ಹೋಗೋ ಬರೋ ಮಂದಿ ಎಲ್ಲ ನಮ್ಮ ಮನೆ ಮುಂದೆ ನಿಂತಾರ. ಆ ನಮ್ನಿ ಒದ್ರಾ ಕುಂತಿಲ್ಲ. ಏನು ಹರ್ದಾಗೈತಂತ ಆ ನಮ್ನಿ ಒದ್ರಾ ಕುಂತಿದ್ದಿ? ಅರಿ ನಾನೇನು ಬೇಕಂತ ಒದ್ರಾ ಕುಂತಿಲ್ಲ. ನನಗೇನು ಬೇಕಂತ ಒದ್ರಾಕ ಹುಚ್ಚಂತ ಮಾಡಿರನ? ಇವರಿಬ್ರು ಅದಾರಲ್ಲ ನಿಮ್ಮ ಸೊಸೆಯರು, ಚುರುಮರಿ ಮತ್ತು ಮಿರ್ಚಿನ ಮಾಡಾರ. ನಮ್ನಿ ಖಾರ ಮಾಡಾರಂದ್ರೆ ಪಾಪ ಹುಡುಗಿ ಕವಿತಾಗ ತಿನ್ನಕ್ಕಾಗಲ್ದು ಗೊತ್ತನ್ರಿ. ಆ ನಮ್ನಿ ಖಾರ ಮಾಡಿಟ್ಟಾರ. ಅದಕ್ಕೆ ಎದಕ್ಕೆ ಆ ನಮ್ನಿ ಖಾರ ಮಾಡಿದೆ ಅಂತ ಕೇಳಕೊಂತೀನಿ. ಪ್ರತಿ ಸಲ ಚಲೋನತ್ತಾಗ ಮಾಡ್ತಿದ್ರಿ, ಇಲ್ಲ ಖಾರ ಕಮ್ಮಿ ಹಾಕಿ. ಈ ಸಲ ಬೇಕಂತ ಖಾರ ಜಾಸ್ತಿ ಹಾಕಿ ಮಾಡಾರ ಇವರು. ಸಾಕು ಬಾಯಿ ಮುಚ್ಚಲಿ. ಮನೆಗೆ ಹೊಸ ಸೊಸಿ ಬಂದಾಳ, ಮತ್ತು ಮನೆಗೆ ಬೀಗರು ಬಂದಾರಂತಂದು ಸುಮ್ಮನೆ ಅದೀನಿ. ಬಾಯಿ ಮುಚ್ಕೊಂಡು ತೆಪ್ಪಗಿರು ಅಂತ ದುರ್ಬುದ್ಧಿ ಎಲ್ಲ ಇರೋದು ನಿನಗಷ್ಟ, ನನ್ನ ಸೊಸೆಯರಿಗಿಲ್ಲ. ನನ್ನ ಬಾಯಿ ಮತ್ತು ಸುಮ್ಮನೆ ಓದಿ ಉಳ್ಕೋತಿದ್ದೆ. ಇಲ್ಲ ಅಂದ್ರೂ ನೋಡು. ಮತ್ತು ಏನು ಬಿ ನೀನು 3 ಜನ ಸೊಸೆಯರು ಒಂದ ಅಂತಂದು ನೋಡ್ಕೊಂಡು ಹೋಗಂದ್ರೆ ಮತ್ತೆ ಭೇದ ಭಾವ ಮಾಡಾಕುಂತ ಏನು ಬಿ ನೀನು? ಎದಕ್ಕೆ ಬಿ ಹಿಂಗೆ ಮಾಡಾಕುಂತಿದ್ದಿ ನೀನು? ತಲೆಗಳು ಕೆಟ್ಟೈತನ ನಿನ್ನಿಂದಾಗಿ ಮನ್ಯಾಗ ನೆಮ್ಮದಿ ಇಲ್ಲದಂಗೆ ಆಗೈತಿ ಗೊತ್ತನ? ನಿನ್ನ ಸಲುವಾಗಿನ ನೀ ನಮ್ನಿ ಮನ್ಯಾಗ ಬರೀ 3 ಹೊತ್ತು ಜಗಳ ಮಾಡೋದ್ರಿಂದ ನಾವು ಸುಮ್ಮನೆ ಹೊಲ್ದಾಗ ಹೋಗಿ ಸೇರ್ಕೊಂಡು ಕುಂತೀವಿ ಗೊತ್ತನ? ಮನ್ಯಾಗ ನೆಮ್ಮದಿಯಿಂದ ಇರಾಕ್ ಬಿಡು. ಒಂದು ಸ್ವಲ್ಪ ಮುಂಜಾನೆಯಿಂದ ಸಂಜೆ ತನಕ ಹೊಲ್ದಾಗ ಮಾಡಿ ಕೆಲಸ ಸಾಕಾಗಿ ಹೋಗಿರ್ತೈತಿ. ತಣ್ಣಗೆ ಬಂದ ಮನ್ಯಾಗ ಕುತ್ಕೊಳ್ಳೋಣ ಅಂತ ಅನ್ನಷ್ಟಿಗೆ ಮನ್ಯಾಗ ಜಗಳ ತೆಗೆದು ನೆಮ್ಮದಿನೇ ಇಲ್ಲದಂಗೆ ಮಾಡಿರ್ತೀಯಲ್ಲ ನೀನು. ಮಾವರ ಇರ್ಲಿ ಬಿಡ್ರಿ. ಇಲ್ಲ ಸುಮ್ಮನೆ ಇರವ. ಈಕಿದು ಬರ್ತಾ ಭಾಳ ಅತಿ ಆಗುತ್ತೈತಿ. ಎದಕ್ಲೆ ಮನ್ಯಾಗ ಜಗಳ ತಗೊಂಡು ಕೂತ್ಕೊಂಡಿದ್ದಿ? ಖಾರ ಜಾಸ್ತಿ ಆದ್ರೆ ಬೇರೆ ಚುಮ್ಮರಿನ ನೀನು ಮಾಡ್ಕೊಡು. ಏನಾಗೈತಿ ನಿನಗೆ ರೋಗ? ಅದನ್ನ ಬಿಟ್ಟು ಚುಮ್ಮರಿ ಖಾರ ಆಗೈತಿ ಅಂತಂದು ಜಗಳ ತಗೊಂಡು ಕುಂತೀಯ ನೀವಿಬ್ರ ಮೇಲೆ ಜೊತೆಗೆ. ಅಯ್ಯೋ ಮಂಜಪ್ಪ, ಏನು ಕಾರಣ ಆಗಿಲ್ಲ. ಚುಮ್ಮರಿ ಎಲ್ಲ ಸರಿನೇ ಐತಿ. ಮಾಡೋಕೆ ಏನು ಕೆಲಸ ಇಲ್ಲಲ್ಲ, ಅದಕ್ಕೆ ಇಲ್ಲಿ ಖಾಲಿ ಜಗಳ ತಗೊಂಡು ಕುಂತಾಳೆ ಇಲ್ಲಿ.
ಯವ್ವ ನಾನೇನು ಮಾಡೋ ಕೆಲಸ ಇಲ್ಲದೆ ಜಗಳ ತಕೊಂಡು ಕುತ್ಕೊಂಡಿಲ್ಲ. ಖಾರ ಆಗಿದ್ದಕ್ಕ ಹುಡುಗಿ ಕವಿತಾ ತಿನ್ನು ಒಳ್ಳೆ ಚುಮ್ಮರಿ ನಂಗೆ ಗೊತ್ತನ ಆ ನಮ್ಗೆ ಖಾರ ಮಾಡಿಟ್ಟಾರ ಅವರು. ಅದಕ್ಕೆ ಸರಿಯಾಗಿ ಬಯ್ಯ ಕುಂತೀನಿ ಮುಂದಿನ ಸಲ ಹಂಗೆ ಮಾಡಬಾರ್ದಂತಂದು. ಇಲ್ಲಾಂದ್ರೆ ಇವ್ರು ಬೇಕಂತ ಹಂಗೆ ಮಾಡಿಟ್ಟು ನನ್ನ ಸೊಸಿ ಮನ್ಯಾಗ ಇರ್ಲಾರ್ದಂಗೆ ಮಾಡಿಡ್ತಾರೆ ಇವರು. ಯವ್ವ ನೋಡು, ಈಗ ಬಂದಿರೋ ಸೊಸಿ ಮುಂದೆ ನನ್ನ ಹೆಂಡ್ತಿನ ಮತ್ತು ಸವಿತಾನಾಗಲಿ ಇಬ್ರು ಸಣ್ಣರನ್ನ ಮಾಡಕ್ಕೆ ಹೋಗ್ಬೇಡ ನೀನು. ಅಷ್ಟೇನಾರು ಇತ್ತಂದ್ರೆ ಆಗ ಚುರುಮರಿನ ನೀನ ಮಾಡ್ಕೊಡು, ಇಲ್ಲ ನೀನು ಸೊಸಿಗೆ ಮಾಡ್ಕೊತೀನಿ ಅಂತ ಹೇಳಿ. ಅದನ್ನ ಬಿಟ್ಟು ಸುಮ್ಮನೆ ಇಲ್ಲದೆಲ್ಲ ಜಗಳ ತಕೊಂಡು ಕುತ್ಕೋಬೇಡ ಮನ್ಯಾಗ. ಲೇವ್ ಇನ್ನ ಆಕಿ ಮದುಮಗಳದಾಳ ಈ ಮನೆಗೆ ಬಂದು ಇನ್ನ ನೆಟ್ಟಗೆ 4 ತಾಸು ಆಗಿಲ್ಲ, ಆಗಲೇ ಆಕೆ ಅಡಿಗೆ ಮನೆಗೆ ಕಳ್ಸ್ಬೇಕಂತ ಮಾಡಿದಾನ. ಯಾಕೆವ್ವ ನನ್ನ ಹೆಂಡತಿ ಮದುವೆಯಾಗಿ ಬಂದ ದಿನದಿಂದನ ಈ ಮನ್ಯಾಗ ಅಡಿಗೆ ಕೆಲಸ ಮಿಕ್ಕಿದೆಲ್ಲ ಕೆಲಸನೂ ಮಾಡಕ್ಕೆ ಚಲೋ ಮಾಡಾಳ. ಯಾಕೆ ಅವಾಗ ನಿಂಗೆ ಇದೆಲ್ಲ ನೆನಪಾಗ್ಲಿಲ್ಲನ? ನಿನ್ನ ಹೆಂಡ್ತಿನೂ ಕವಿತಾನು ಒಂದ ಅಂತ ಅನ್ಕೊಂಡೇನ? ಹ್ಞೂ ಬೇ, ಇಬ್ರು ಈ ಮನೆ ಸೊಸ್ಯಾರ, ಮತ್ತೇನದ್ರಾಗ ಹೊಸದಾಗಿ ಬೇರೆ ಬೇರೆ. ನನ್ನ ಸೊಸಿ ದೊಡ್ಡ ಮನೆತನದಿಂದ ಬಂದಾಳಕ್ಕಿ, ಆಕಿಗೂ ಈ ಗತಿಗಿಟ್ಟವ್ರಿಗೂ ಹೋಲಿಸ್ತೇನೋ ನೀನು? ಎಷ್ಟು ಸೊಕ್ಕ ನಿನಗ? ಹೆಂಡ್ತಿನ ಪರ ಇಟ್ಕೊಂಡು ಮಾತಾಡ್ಕೊಂತೇನ? ನನ್ನ ಸೊಸಿಗೆ ನಾನು ಯಾಕ್ಲೋ ಕೆಲಸ ಹೇಳಿ? ಸುಮ್ಮನೆ ತೆಪ್ಪಗೆ ಬಾಯಿ ಮುಚ್ಕೊಂಡು ನಿಂತ್ಕೊ ಅಲ್ಲೇ. ಲಕ್ಷ್ಮಿ, ಸುಮ್ಮನೆ ಬಾಯಿ ಮುಚ್ಚುಕೊಂಡು ಒಳಗಡೆ ನಡಿ. ನಾನು ಯಾಕ್ರಿ ಹೋಗ್ಲಿ? ಇವತ್ತು ಮಾತ್ರ ನಾನು ಬಿಡಂಗಿಲ್ಲ. ಇವತ್ತು ಎಷ್ಟು ಸೊಕ್ಕಿದ್ದಿತ್ತು ಇವರಿಬ್ಬರಿಗೂ. ಯಾ ನಮ್ಮನೆ ಅಡುಗೆ ಮಾಡಿಟ್ಟಾರಂದ್ರೆ ಇಷ್ಟೊಂದು ಚುರುಮರಿ ಎಲ್ಲ ಹಾಳು ಮಾಡಿಟ್ಟಾರ್ರಿ. ಬೇಕಂತ ಖಾರ ಹಾಕಿ ಇವರಿಲ್ಲ, ಇವ್ರು ಏನೋ ಪಿಲೆಹನ ಮಾಡಾಕುಂತಾರ ಒಳಗಡೆನ. ಈ ಮನ್ಯಾಗ ನನ್ನ ಸೊಸಿ ಇರಬಾರ್ದಂತ ಏನೋ ನಡ್ಸಾರ ಇವರು. ನಾನು ಮಾತ್ರ ಇವ್ರನ್ನ ಸುಮ್ಮನೆ ಬಿಡಂಗಿಲ್ಲ. ಮಾವರ ದಯವಿಟ್ಟು ಸುಮ್ಮನೆ ಆಗ್ರಿ, ಕೈ ಮಾಡಬೇಡ್ರಿ, ಸುಮ್ಮನೆ ಆಗ್ರಿ ಮಾವರ. ಅತ್ಯಾರ ಸುಮ್ಮನೆ ಇರ್ರಿ, ನೀವೆದಕ್ಕೆ ಒದರಾಡಕೊಂತೀರಿ? ಒಂದು ನಿಮಿಷ ಸುಮ್ಮನೆ ಇರ್ರಿ. ಮಾಡೋದು ಮಾಡಿ ಜಗಳ ಎಲ್ಲ ಹಚ್ಚಿಟ್ಟು ನನ್ನ ಗಂಡ ನನ್ನ ಮೇಲೆ ಕೈ ಮಾಡೋಂಗೆ ಮಾಡಿದ್ರಲ್ಲ ನೀವು. ಈಗ ಬಾಯಿ ಮುಚ್ಚುತ್ತೇನೆ, ನೀನು ಒಂದೊಂದೇ ಆಡ ಬಿಗಿಲ್ಲ. ಇವಾಗ ಸುಮ್ಮನೆ ಅದೀನ್ರಿ, ಆದ್ರೆ ಇವರಿಬ್ಬರನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ನನ್ನ ಕಪಾಳಕ ಹೊಡೆಯಂಗೆ ಮಾಡಿದ್ರಲ್ಲ ಇವರು, ನಾನು ನೋಡ್ಕೋತೀನಿ ಇವ್ರನ್ನ. ಮಾವರ ದಯವಿಟ್ಟು ಸುಮ್ಮನೆ ಇರ್ರಿ. ಯಾಕೆ ಅತ್ಯಾರ ಮೇಲೆ ಕೈ ಮಾಡಕ್ಕೆ ಹೋಗ್ತೀರಿ? ಸುಮ್ಮನೆ ಇರ್ರಿ ನೀವು. ಮತ್ತೇನವ ಮಾಡೋದು? ಈಕಿ ಸಲುವಾಗಿ ಸಾಕಾಗೋಗೈತಿ ನನಗಂತೂ. ಇನ್ನು ಬರೀ ಮನ್ಯಾಗ ಯಾವಾಗ ನೋಡಿದ್ರು ಜಗಳ ಮನ್ಯಾಗ ನೆಮ್ಮದಿಯಾಗಿ ಇರಾಕ ಆಗೋವಲ್ದು ಈಕಿ ಸಲುವಾಗಿ. ಇನ್ನು ಬಂದು ನೆಟ್ಟಿಗೆ 2 ತಾಸಾಗಿಲ್ಲ, ಆಗಲೇ 3 ಜನರ ಮಧ್ಯೆ ಜಗಳ ತಂದಿರಾಕ ನೋಡಾಕುಂತಾಳೆ ಈಕಿ. ಎಷ್ಟರ ಇದ್ದಾಳೆ ಈಕಿ ಹಿಂಗೆ ಸುಮ್ಮನೆ ಬಿಟ್ರೆ ಮನ್ಯಾಗ ಮತ್ತೆ ಇನ್ನೊಂದಿಷ್ಟು ಜಗಳ ತಂದು ಇಡ್ತಾಳೆ. ಈಗೇನು ಚಲೋ ಆಗಿತ್ತಲ್ಲ, ಇದನ್ನ ಈಗಲೇ ಬಂದ್ ಮಾಡ್ಬೇಕು. ಇಲ್ಲ ಅಂದ್ರೆ ದಿನ ಇದ ಜಗಳ ಚಲೋ ಆಕೈತಿ ಮನ್ಯಾಗ. ಅಯ್ಯೋ ಮಾವರ, ಹಂಗಂತ ನೀವು ಅತ್ಯಾರ ಮೇಲೆ ಕೈ ಮಾಡಬಾರ್ದಿತ್ರಿ. ಲಲಿತವ್ವ, ನನಗೂ ಸಾಕು ಹೋಗೈತಿಕ್ಕಿ ಸಲುವಾಗಿ. ನಾನು ಮನುಷ್ಯ ಅಲ್ಲ, ಎಷ್ಟು ದಿನ ಅಂತ ನೋಡ್ಕೊಂಡಿರ್ಲಿಕ್ಕಿದ್ದು. ನೀವು ಬಂದಾಗಿಂದಾನು ನಿಮ್ಮನ್ನು ಹಿಂಗೆ ಹುರ್ಸ್ಕೊಂಡು ಇಡ್ತಾಳೆ ಈಕಿ. ಈಗ ಹೊಸದಾಗಿ ಬಂದಿರೋ ಸೊಸಿ ಮುಂದೆ ನಿಮ್ಮಿಬ್ರು ಕೇವಲವಾಗಿ ನೋಡಿದ್ರೆ ಆಕಿ ಏನಂತ ಅನ್ಕೊಳಂಗಿಲ್ಲ. ನಾಳೆ ಆಕಿನೂ ಬಂದು ನಿಮ್ಮ ಮೇಲೆ ದರ್ಪ ತೋರ್ತಾಳ. ಅದಕ್ಕೆ ಈಗ ಈಕಿನ ನೆಟ್ಟಿಗೆ ಮಾಡಿದೆ ಅಂದ್ರೆ ಮುಂದೆ ಈ ಮನ್ಯಾಗ ಯಾರು ಬಾಲ ಬಿಚ್ಚಂಗಿಲ್ಲ. ಅದಕ್ಕೋಸ್ಕರನೇ 2 ಬಿಗ್ದಿದ್ದು ನೆಟ್ಟಿಗೆ ಹಾಕಳ. ಸುಮ್ಮನಿರಿ ನೀವು. ಯಪ್ಪ, ಈಗಿರ್ಲಿ ಬಿಡು, ನೀವು ಹೋಗಿ ಕೈಕಾಲು ಮುಖ ತಗೊಂಬ ಹೋಗಿ. ಹಸು ಆಗಿ ತಂದಿಲ್ಲ, ಇವ್ರೇನೋ ಚುಮ್ಮರಿ ಮಿರ್ಚಿ ಮಾಡಾರಂತ ತಿನ್ನಂತೆ ಹೋಗ್ಯಪ್ಪ. ಹೋಗಿ ಕೈಕಾಲು ಮುಖ ತಗೊಂಬ ಹೋಗಿ ಮೊದ್ಲು. ಏನೂ ಬೇಕಾಗಿಲ್ಲ ನಂಗೆ, ಇದೆಲ್ಲ ನೋಡಿನ ಹೊಟ್ಟೆ ತುಂಬಂಗೆ ಆಗ್ಬಿಟ್ಟೈತೆ ಅತ್ತಾಗ. ಮಾವರ, ನೀವು ಹಿಂಗೆ ಮಾತಾಡಿದ್ರಿ ಹೆಂಗೆ ಹೇಳ್ರಿ? ನಿಮಗೆ ಇಷ್ಟ ಅಂತ ನಾ ಚುರುಮರಿ ಹಚ್ಚಿಟ್ಟಿನ್ರಿ ನಾನು. ನೀವು ಹಿಂಗೆ ಜಗಳ ಆಗೈತಿ, ಹಂಗಾಗೈತಿ, ಹಿಂಗಾಗೈತೆ ಅಂತ ಊಟ ಮಾಡೋದು ಬಿಟ್ಟೆ, ಏನಾರು ತಿನ್ನೋದು ಬಿಟ್ಟೆ ಅಂತ ಮಾಡಿದ್ರೆ ನಿಮ್ಮ ಆರೋಗ್ಯನ ರೀ ಹಾಳಾಗೋದು. ನೀವು ಹಂಗೆಲ್ಲ ಮಾಡಕ್ಕೆ ಹೋಗ್ಬಿಟ್ರೆ ಹೋಗ್ರಿ ಮಾವರ. ನಿಮಗೆ ನನ್ನ ಮಾತಿನ ಮೇಲೆ ಗೌರವ ಇದ್ರೆ ಈಗ ಹೋಗಿ ಕೈಗಾಲ ಮುಖ ತೊಗೊಂಡು ಬರ್ತೀರಿ, ನಾ ಚುಮ್ಮರಿ ಮಿರ್ಚಿ ಹಾಕ್ಕೊಡ್ತೀನಿ, ತಿಂತೀರಿ. ಇದನ್ನೆಲ್ಲ ಬಿಟ್ಬಿಟ್ರಿ. ಮನೆ ಅಂದಮೇಲೆ ಇವೆಲ್ಲ ಇರೋದ. ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಸವಿತಾ ನೋಡ್ಕೋತೀವಿ. ಹ್ಞೂ ರೀ ಮಾವರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಅಲ್ಲವಾ, ನೀವಿಬ್ರು ಮನೆಗೆ ಇಷ್ಟು ಚಂದ ಹೊಂದ್ಕೊಂಡು ಹೋಗಿ ಮನೆಗೆ ಇದು ಏನು ಬೇಕು ಏನು ಬೇಡ ಎಲ್ಲನೂ ನೋಡ್ಕೊಂಡು ಹೊಂಟಿರಿ. ಮನ್ಯಾಗ ಅಡುಗೆ ಮಾಡ್ತೀರಿ, ನಿಮ್ಮ ಖಾಲಿ ಕುತ್ಕೊಲಾರ್ದಂಗೆ ಮತ್ತು ಅದು ಟೇಲರಿಂಗ್ ಅದು ಇದು ಮಾಡ್ಕೊತ ಮುಂಜಾನಿಂದ ರಾತ್ರಿ ತನಕ ಈ ಮನ್ಯಾಗ ಎಷ್ಟು ಕೆಲಸ ಮಾಡ್ತೀರಿ. ಇಷ್ಟು ಮಾಡಿದ್ರೂ ಇವಳಿಗೆ ಸಮಾಧಾನ ಇಲ್ಲ. ಮತ್ತೆ ನಿಮಗೆ ಬಾಯಿ ಬಂದಂಗೆ ಬೈತಾಳಲ್ಲವ. ನನಗೆಷ್ಟು ಬೇಜಾರಾಗಂಗಿಲ್ಲ ನೀವೇ ಹೇಳ್ರಿ. ಇಂಥ ಬಂಗಾರದಂಥ ಸೊಸೆಯರನ್ನ ಚಂದನತಂಗೆ ನೋಡ್ಕೊಂಡು ಹೋಗೋಕೆ ಏನು ರೋಗ ಆಗೈತಿ ಇವಳಿಗೆ? ಮಾವರ, ನೀವೇನು ಬೇಸರ ಮಾಡ್ಕೋಬೇಡ್ರಿ. ಅದ ಏನೋ ಒಂದು ಸ್ವಲ್ಪ ಸಿಟ್ಟು ಬಂದಂಗೆ ಆಯ್ತು ಅತ್ಯಾರ, ಅದಕ್ಕೆ ಹಂಗೆ ಮಾಡಕ್ಕಂತಾರೆ. ಇಲ್ಲಾಂದ್ರೆ ಅವ್ರು ಹಂಗೆ ಅನ್ನಂಗಿಲ್ಲ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಅತ್ಯಾರ ಜೊತೆ ನಾ ಮಾತಾಡ್ತೀನಿ ಅಂತ, ಸರಿನಾ? ಈಗ ಸುಮ್ಮನೆ ಇರ್ರಿ ಮಾವರ, ಬೇಜಾರು ಮಾಡ್ಕೋಬೇಡ್ರಿ. ಹ್ಞೂ ರೀ ಮಾವರ, ಬೇಜಾರು ಮಾಡ್ಕೋಬೇಡ್ರಿ. ಮನೆ ಅಂದಮೇಲೆ ಇವೆಲ್ಲ ಸಣ್ಣ ಪುಟ್ಟ ಇರೋದು. ಅದು ಇಲ್ಲದೆ ಭಾಳ ಮಂದಿ ಆದಮೇಲೆ ಒಬ್ರಿಗೆ ಒಂಥರ ಅಡುಗೆ ಇಷ್ಟ ಆಗುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಥರ ಇಷ್ಟ ಆಗುತ್ತೆ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ್ರಿ. ನಾವೆಲ್ಲ ಇನ್ಮೇಲೆ ಸರಿನಾ ತಗ ಮಾಡ್ತೀವಂತ. ಇದ್ರಾಗ ನಿಮ್ಮ ತಪ್ಪೇನಿಲ್ಲ ಬಿಡ್ರವ. ಅವಳು ಅದಲ್ಲ, ಅವಳಿಂದನ ಈ ಮನ್ಯಾಗ ಇಷ್ಟೆಲ್ಲ ಆಗ ಕುಂತಿರೋದು. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ತಾಗ. ಮಾವರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನಾ ಎಲ್ಲ ನೋಡ್ಕೋತೀವಂತ. ನೀವು ಹೋಗ್ರಿ, ಮೊದಲು ಹೋಗಿ ಕೈಕಾಲು ಮುಖ ತೊಗೊಂಬರ್ರಿ. ಚುಮ್ಮರಿ ಮಿರ್ಚಿ ಬಿಸಿ ಬಿಸಿ ಚಾ ಮಾಡೈತಿ, ಚಾ ಕುಡಿ ಅಂತ. ಸರಿನವ, ತಲೆ ಅನ್ನೋದು ಸಿಡಿಯಾಗಿ ಕುಂತ್ಬಿಟ್ಟೈತೆ ನಂದು. ಮೊದಲು ಕೈಕಾಲು ಮುಖ ತೊಗೊಂಬರ್ತೀನಿ, ಮೊದಲು ಚಾ ಕೊಡ್ರಿವ ನನಗೆ. ಏನ್ಲೇ ಇದ್ರು, ಏನು ಜಗಳ ಇದು?
ರೀ ಮೊದಲು ನೀವು ಹೋಗಿ ಕೈಕಾಲು ಮುಖ ತೊಗೊಂಬರ್ರಿ, ಚುರ್ಮರಿ ಮಿರ್ಚಿ ತಿನ್ನಂದ್ರೆ ಅಂತ ಚಾ ಕುಯ್ಯಿ ಕುಡ್ದು ಆಮೇಲೆ ಮಾತಾಡ್ಕೊಂತ ಕೂತ್ಕೊಂಡ್ರಾತ. ನೀವು ಹೋಗ್ರಿ ಸುಮ್ಮನೆ. ಸರಿ. ಅಮ್ಮಾರ ಹೋಗೊಂದು ಸ್ವಲ್ಪ ಮಿರ್ಚಿ ಮಾಡ್ತೀವ್ರಿ ನಾವು. ಸರಿನವ. ಅಲ್ಲ, ಸರಿತಾ ಹೇಳಾಕುಂತಾಳ ಚುರ್ಮರಿ ಏನು ಅಷ್ಟೇನು ಖಾರ ಆಗಿಲ್ಲ, ಕವಿತಾ ಅಷ್ಟು ತಿಂತಾಳಲ್ಲ ಖಾರಾನ ಅಂತಂದ. ಈಕಿ ನನ್ನ ಮಗಳು ನೋಡಿದ್ರೆ ಕವಿತಾಗ ಖಾರ ಆಗೈತಿ ತಿನ್ನ ಒಳ್ಳಾಕಿ ಅಂತ ಅನ್ನಕೊಂತಾಳ. ಇದ್ರಾಗ ಇದನ್ನೆಲ್ಲ ಹೇಳಿದ್ದು ಆ ಕವಿತಾನ ಅಥವಾ ನನ್ನ ಮಗಳು ಹುಟ್ಟಿಸ್ಕೊಂಡು ಹೇಳಾಕುಂತಾಳ? ಇಲ್ಲ, ಮೊದಲು ಆ ಕವಿತಾ ಹತ್ರ ಮಾತಾಡ್ತೀನಿ. ಈಗಲೇ ಈ ಸಮಸ್ಯೆನ ಬಗೆಹರಿಸ್ಬೇಕು. ಇಲ್ಲ ಅಂದ್ರೆ ಮುಂದೆ ಇದ ದೊಡ್ಡದಾಗಿ ಮತ್ತು ಮನೆಯಾಗೆಲ್ಲ ನೆಮ್ಮದಿ ಇಲ್ಲಾದಂಗೆ ಆಗುತ್ತೆ.